ಇವತ್ತು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಆಮೇಲೆ ಹೇಳ್ಬೋದು. ಸರ್ಪ್ರೈಸ್. ಚೆನ್ನಾಗಿದೆ ಪ್ಲೇಸು. ಸೊ ಲೆಟ್ಸ್ ಸಿ ಹೆಂಗಿದೆ ಊಟ ಎಲ್ಲ ಹೆಂಗಿದೆ ಅಂತ. ಇಲ್ಲಿ ಬನ್ನರ್ಘಟ್ಟ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಬಿಟ್ಬಿಟ್ಟು ಬರೋಣ ಫಾರೆಸ್ಟ್. ಆನೆ ಇದ್ದಂಗಿದ್ದಾನೆ. ನಾವೀಗ 1 hour ಮೇಲಾಯಿತು, ಇನ್ನೂ ಹೋಗ್ತಾನೇ ಇದ್ದೀವಿ. 12 o'clock ರಿಸರ್ವೇಷನ್ ಇತ್ತು, ಆದರೆ 20 minutes ಮಾತ್ರ ದೇ ವಿಲ್ ಹೋಲ್ಡ್. ಬಟ್ ಇನ್ನೂ 10 minutes ಎಕ್ಸ್ಟ್ರಾ ಲೇಟಾಗಿ ಹೋಗ್ತೀವಿ ಅನ್ಸುತ್ತೆ. ಸೊ ನೋಡೋಣ ಅವರು ಟೇಬಲ್ ಇನ್ನೂ ಓಲ್ಡಲ್ಲಿ ಇಟ್ಟಿರ್ತಾರ ಇಲ್ವಾ ಅಂತ. ಏನು ಸರ್, ಇವರೇ ಬುಕ್ ಮಾಡಿರೋದು? ಮಾತಾಡು. ಏನು ಹೇಳ್ದೆ ಅವ್ರಿಗೆ? ಬನ್ನರ್ಘಟ್ಟಕ್ಕೆ ಬಂದು ಝೂ ನೋಡೋಕ್ಕೆ ಬಂದಿಲ್ಲ, ಊಟ ಮಾಡೋಕ್ಕೆ ಬಂದಿದ್ದೀವಿ. ಆದರೆ ಹೇಳ್ಬೇಡ ಪ್ಲೇಸು. ಕಾರಲ್ಲೇ 2-3 ಪ್ರಾಣಿಗಳು ಕಾಣಿಸಿದೆ. ಅವನು ಒಂದು ಪ್ರಾಣಿ. ಓಕೆ ಬಾಯ್. ಬಿಳಿ ಹಂದಿ. ಓಕೆ ಬಾಯ್ ಬಾಯ್ ಮಾಡಿ. ಬಾಯ್. Finally reached. ಫೈನಲಿ ಏನು ಬಂದ್ವಿ. ತಿಂಡಿ ತಿಂದಿಲ್ಲ ಇನ್ನು. ನೋಡಿ ಎಷ್ಟು ಕಾರ್ಗಳಿದೆ ಆಲ್ರೆಡಿ, ಎಷ್ಟು ದೂರ ಇದ್ರು. ಬಟ್ ಜಾಗ ಚೆನ್ನಾಗಿದ್ದಂಗಿದೆ, ಏನಂತೀರಾ? ತುಂಬ ಹೋಪ್ಸ್ ಇದೆ ಫಾರೆಸ್ಟ್ ಹತ್ರ ಮಾಡಿದ್ರೆ. ನೋಡೋಣ. ನೋಡಿ ನವ ದಂಪತಿಗಳು ಜಾಗ. ತುಂಬ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡಿ ಇದೆಲ್ಲ ಹಿಂಗೆ ಬರುತ್ತೆ. ಇದು ರೆಸ್ಟೋರೆಂಟ್. ಉಪ್ಪೊಡೆ ಅಕ್ಕಿ ಹಾಕಿದ್ದಾರೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಏನಕ್ಕೆ ಹೇಳಿ? ಜಾಸ್ತಿ ಬೀಳಬಾರ್ದು ಉಪ್ಪು ಅಂತ, ಅದಕ್ಕೆ ಹಿಂಗೆ ಹಾಕೊಂಡಾಗ ಕಮ್ಮಿ ಬೀಳುತ್ತೆ. ಟ್ರಿಕ್ಸ್ ಹ್ಯಾಕ್. ಇವ್ರ IQ ಐನ್ಸ್ಟೈನ್ಗಿಂತ ಜಾಸ್ತಿ. ಕುಡಿದು ಹೆಂಗಿದೆ ಸೂಪು? ಫುಡ್ಡು ಇದೆ. ಏನು ಸೂಪ್ ಅದು? ತುಪ್ಪ ಸೂಪ್, ನೇಪಾಳಿ ಸೂಪ್. ಇವ್ರು ತಿಂತಾ ಇದ್ದಾರೆ ಇವಾಗ. ತುಂಬ ಬಿಸಿ ಇದೆ ಇಲ್ಲ? ಬರ್ತೀನಿ ಸ್ವಲ್ಪ. ರೋಟಿ ಕರಿ, ಸ್ಟಾರ್ಟರ್ಸ್ ಎಲ್ಲ ಆಯಿತು, ಜ್ಯೂಸ್ ಆಯಿತು. ಇವನು ಬರ್ಗರ್ ತಿಂದ. ಹೌದಾ? ಇನ್ನು ಪಿಜ್ಜಾ ಬರಬೇಕು, ಮತ್ತೆ ಇನ್ನೊಂದು ಅಷ್ಟೇ ಅಷ್ಟೇ. ಆಯ್ತು ಆಯ್ತು. ಆದರೆ ಇವ್ರು ಮಾತ್ರ ಇನ್ನೂ ತಿಂತಾನೇ ಇದ್ದಾರೆ ನೋಡಿ. ತಿಂತಾ ಇದ್ದೀರಾ? ಮೆತ್ತು ತಿನ್ಬೇಕು. ನೀವೆಲ್ಲ ಉಳಿಸಿರ್ತೀರಲ್ಲ, ಅದನ್ನೆಲ್ಲ ಖಾಲಿ ಮಾಡ್ಬೇಕು ನಾವು. ಈಗೆಲ್ಲ ಊಟ ಮುಗಿಸಿ ವಾಕ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಹೊಟ್ಟೆ ಲೋಡಾಗಿ ನಮ್ಮ ಪಪ್ಪ 3:30 ಅಷ್ಟರಲ್ಲಿ ಹೋಗ್ಬೇಕಂತೆ. ಇಲ್ಲಿಂದ ಹೋಗೋಕೆ 1 hour ಬೇಕು, ಆದರೆ ಕರ್ಕೊಂಡು ಹೋಗ್ತಾಯಿಲ್ಲ ನಾವು ಬೇಗ. ಒಂದು ಆಂಫಿ ಥಿಯೇಟರ್ ಎಲ್ಲ ಇದೆಯಂತೆ, ಇಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಇದೆಯಾ ಇಲ್ವಾ. ಈಗ ಸಮ್ಮರ್ ಅಲ್ಲ, ಸೊ ನೀರಿದೆಯಾ ಇಲ್ವಾ ನೋಡೋಣ.
ಇದೆಯಲ್ಲ ಗ್ರೀನ್ ಇದೆ. ಇನ್ನೇನು ಬ್ಲೂ ಲಗೂನ್ ಇಲ್ಲಿ ಇರುತ್ತೆ ಅಲ್ವಾ? ನೋಡಿ ಇಲ್ಲಿ ಬಂದರೆ ನೀವು ಚೆನ್ನಾಗಿ ತಿನ್ಬೋದು, ಯಾಕಂದರೆ ಚೆನ್ನಾಗಿ ವಾಕ್ ಮಾಡ್ಬೋದು. ಫುಲ್ಲು ವಾಕ್ ಮಾಡಿ ಇನ್ನೊಂದು ರೌಂಡು ಹೋಗ್ತಾ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗ್ಬೋದು. ಒಂದೇ ಒಂದು ಬಾತ್ಕೋಳಿ ಇದೆ. ಎಲ್ಲಿ? ಇಲ್ಲೊಂದಿಷ್ಟಿದೆ. ಇಲ್ಲಿ ಫ್ಯಾಮಿಲಿ ಇದೆ. ಇಲ್ಲಿ ಫ್ಯಾಮಿಲಿ. ಅಯ್ಯೋ ಇಲ್ಲೇ ಇದೆ ನೋಡಿ, ಚಂದ. ಸಿ ಯು ನೆಕ್ಸ್ಟ್ ಟೈಮ್. ಇಲ್ಲಿ ಏನು ಗೊತ್ತಾ, ವಿಂಟರಲ್ಲಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಫುಲ್ ಗ್ರೀನರೀಸ್ ಇರುತ್ತೆ, ಸೊ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಲ್ಲ ಒಣಗ್ದಂಗೆ ಇರುತ್ತೆ ಬಿಕಾಸ್ ಆಫ್ ಸಮ್ಮರ್. ಸೊ ಈಗೆಲ್ಲ ಮುಗಿಸಿ ಡ್ರಾಪ್ ಮಾಡಿ ಅಪ್ಪ ಅಮ್ಮನ್ನ ಈಗ ಮನೆಗೆ ಹೋಗ್ತಾ ಇದ್ದೀವಿ. 1.5 ಗಂಟೆ ಎಕ್ಸಾಕ್ಟ್. ಅಯ್ಯೋ ಏನೋ ಆಗೋಯ್ತು. ಇಟ್ಸ್ ಅ ಲಾಂಗ್ ಡೇ ಇವತ್ತು, ಯಾಕಂದರೆ ಇವಾಗ ನಾವು ಮತ್ತೆ ಒಬ್ಬರು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಕಸಿನ್ಸ್ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನೈಟಿಗೆ ಕಾಫಿ ಕುಡಿಯೋಕ್ಕೆ ನಮ್ಮ ಫಿಲ್ಟರ್ ಕಾಫಿ, ನಮ್ಮ ಅಡ್ಡ ಅಷ್ಟೇ. ಬಾಯ್. ಸೊ ನಾವು ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ? ಹೌದು, ಆ್ಯಕ್ಚುಲಿ ಮರ್ತೋಯ್ತು, ನಾನು ಬರುವಾಗ ನೆನಪಿಸ್ಕೊಂಡೆ, ಅಲ್ಲಿ ಮಾಡಬೇಕಿತ್ತು. ಸೊ ನಾವು ಫ್ರೆಂಡ್ ಮನೆಗೆ ಹೋಗಿದ್ವಿ ಅವ್ರನ್ನ ನೋಡ್ಕೊಂಬರೋಕ್ಕೆ. ಸೊ ಅಲ್ಲೆಲ್ಲ ಮುಗಿಸಿ ಮನೆಗೆ ಬಂದು ಅಲ್ಲಿ ವೀಡಿಯೋ ಮಾಡೋದು ಮರ್ತೋಯ್ತು. ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪೆಂಗ್ವಿನ್ ಐಸ್ ಕ್ರೀಮ್ಸ್. ಕಸಿನ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಯಾರು ಮಿಸ್ಸಿಂಗು? ಚಿಂಟು. ನೆಕ್ಸ್ಟ್ ಮೇನ್ ಪ್ಲಾನರೇ ಮಿಸ್ಸಿಂಗು. ಚಿಂಟುಗೆ ನೆಕ್ಸ್ಟ್ ಟೈಮ್ ಸಿಕ್ತಾಗ ಏನು ಮಾಡೋದು? ಎಲ್ಲ ಸೇರಿ ಹೊಡಿಯೋದು. ರೆಶೀಟ್ ಹಾಕ್ಬಿಟ್ಟು ಪಟ ಪಟ ಹೊಡಿಯೋದು. ನಗೋ. ಮಧು ರಶ್ ಇದೆ ಅಂದರೆ ಇಲ್ಲಿ ಯಪ್ಪ 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 ತುಂಬ ರಶ್ ಇದೆ ಇಲ್ಲಿ ಅಲ್ವಾ? ಬಟ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ತುಂಬ ಜನ ಇದೆ. ಮಾಡಿ ಇದು ಶ್ರುತಿ